ಧನುಸ್ಸು ರಾಶಿ ತಾಳ್ಮೆಯಿಂದ ವರ್ತನೆ ಮಾಡಿ, ಅದು ನಿಮಗೆ ಶುಭವನ್ನು ತಂದು ಕೊಡುತ್ತೆ. ಮಾತಿನ ಬಗ್ಗೆ ನಿಗಾ ಇರಬೇಕು. ಏನು ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತಿನ ತೂಕ ಏನು, ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ, ನನ್ನ ಸ್ಥಾನಮಾನ ಏನು, ನನ್ನ ಯೋಗ್ಯತೆಗೆ ಸರಿಯಾಗಿ ನಾನು ಮಾತಾಡ್ತಾ ಇದ್ದೀನಾ ಅನ್ನುವಂಥದ್ದು ನಿಮಗೆ ಪ್ರಶ್ನೆಯಾಗಬೇಕು. ಅದನ್ನು ಅರಿತು ಮಾತಾಡಿದಾಗ ಬೆಲೆ ಇರುತ್ತೆ. ಇಲ್ಲ ಅಂತಾದರೆ ಆ ಮಾತೇ ನಿಮಗೆ ವಿರುದ್ಧವಾಗಿ ತಿರುಗಿಕೊಂಡು ನಿಮಗೆ ಅವಮಾನ ಮಾಡುತ್ತೆ. ವ್ಯಕ್ತಿತ್ವವನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ವ್ಯಕ್ತಿತ್ವವನ್ನು ದೊಡ್ಡದು ಮಾಡ್ಕೊಳ್ಳಿ, ವಿಕಸನ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಾಗಿ ಬೆಳೆಯಿರಿ, ಸ್ಥಾನಮಾನವನ್ನು ಗಿಟ್ಟಿಸಿ ಅಂತಕ್ಕಂಥದ್ದು ಇಲ್ಲಿಯ ಮಾತಾಗಿರುತ್ತೆ. ಅಪಾಯಗಳನ್ನು ತಪ್ಪಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ. ಅಪಾಯ ಏನೋ ಕಾಡ್ತಾ ಇದೆ, ಅದರಿಂದ ಹೊರಬರಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ ಇರುತ್ತೆ. ಅದಕ್ಕೆ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತೀರಿ, ವಿಫಲರಾಗ್ಬಿಡ್ತೀರಿ. ವ್ಯಾವಹಾರಿಕವಾಗಿ ಅಸಮಾಧಾನದಿಂದ ಬೇಸರವಾಗುತ್ತೆ. ಅಂತಹ ವ್ಯವಹಾರ ನಿಮಗೆ ಬೇಕಾ ಅನ್ನುವಂಥದ್ದು ಪ್ರಶ್ನೆಯಾಗಲಿ. ನಿಮ್ಮ ವ್ಯಂಗ್ಯದಿಂದಲೇ ನೀವು ಮೋಸ ಹೋಗ್ತೀರಿ. ಅಂದರೆ ಯಾರ ಬಗ್ಗೆ ಏನು ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಮರೆತಾಗ, ನಾವೇ ಬೇರೆಯವರನ್ನ ವ್ಯಂಗ್ಯ ಮಾಡಿದಾಗ, ಬೇರೆಯವರು ಕೂಡ ನಮ್ಮನ್ನು ಹಾಗೇ ನಡೆಸ್ಕೊಳ್ತಾರೆ ಅಂತಕ್ಕಂತಹ ಸಾಮಾನ್ಯ ತಿಳುವಳಿಕೆಯೂ ಕೂಡ ನಮಗಿಲ್ಲದೆ ಇದ್ದಾಗ ತೊಂದರೆಗಳಾಗತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಪ್ರೇಮಿಸಿ ಮದುವೆಯನ್ನು ಮಾಡಿಕೊಂಡಿದ್ದಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡುವಂತಹ ದಿವಸ. ವೈಯಕ್ತಿಕವಾದಂತಹ ವಿಚಾರಗಳು ಮುನ್ನೆಲೆಗೆ ಬಂದು ಪರಸ್ಪರ ಒಬ್ಬರನ್ನೊಬ್ಬರು ನಿಷ್ಠುರ ಮಾಡಿಕೊಳ್ತಕ್ಕಂಥದ್ದು, ದ್ವೇಷ ಮಾಡಿಕೊಳ್ತಕ್ಕಂಥದ್ದು, ದೂಷಣೆ ಮಾಡ್ತಕ್ಕಂಥದ್ದು ಈ ದಿವಸ ನಡೆಯುತ್ತೆ. ಆರೋಗ್ಯ ಹದಗೆಡುವ ಸಾಧ್ಯತೆ. ಜನ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಉಳಿಸ್ಕೊಳ್ಳುವಂತಹ ಯೋಗ್ಯತೆ ನಿಮಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಜನರ ಮನಸ್ಸನ್ನು ನೀವು ಘಾಸಿಗೊಳಿಸಿದರೆ ಆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತೆ ಪಡೆಯೋದಕ್ಕೆ ಕಷ್ಟ ಆದೀತು. ನಿಮ್ಮ ಕರ್ತವ್ಯದ ಬಗ್ಗೆ ನಿಗಾ ಇರಲಿ. ಅದನ್ನು ಮೀರಿ ಕರ್ತವ್ಯ ಲೋಪ ಮಾಡಿದರೆ ಜನ ನಿಮ್ಮನ್ನು ಬಹಳವಾಗಿ ದೂಷಣೆ ಮಾಡ್ತಾರೆ. ಕೆಲವು ಪ್ರಮುಖವಾದಂತಹ ಕೆಲಸಗಳಿಗೆ ಶುಭ ಇರತಕ್ಕಂಥದ್ದು, ಉನ್ನತವಾದಂತಹ ಶಿಕ್ಷಣಕ್ಕೆ ಅವಕಾಶ ಇರತಕ್ಕಂಥದ್ದು, ಇದೆಲ್ಲ ಅವರವರ ಪ್ರಯತ್ನ ಆಸಕ್ತಿಯ ಮೇರೆಗೆ ಹೋಗುವಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ನಡೆದುಕೊಳ್ಬೇಕು. ನಿಮ್ಮ ವ್ಯವಹಾರ, ಕುಟುಂಬದಲ್ಲಿರ್ತಕ್ಕಂಥದ್ದು ನಿಮ್ಮದೇ ಆದಂತಹ ಯಾವುದೋ ಸಿದ್ಧಾಂತವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಇದರ ಅಡಿಯಲ್ಲೇ ಇರಬೇಕು ಅನ್ನುವಂತಹ ಒರಟುತನ, ಆ ಒಂದು ಹಠ, ಕೆಟ್ಟ ಸ್ವಭಾವಗಳು ಬೇಡ ಅನ್ನುವಂಥದ್ದು ಅರ್ಥ. ದೊಡ್ಡವರ ಜೊತೆಯಲ್ಲಿ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡವರು ನಿಮಗೇನೋ ಒಂದು ತಿಳುವಳಿಕೆಯನ್ನು ಹೇಳಿದರು, ಒಂದು ಮಾತನ್ನು ಹೇಳಿದರು, ಒಂದು ಅನುಭವದ ಸಂಗತಿಯನ್ನು ಹೇಳಿದರು ಅಂತಂದರೆ ಅದು ಹೇಗೆ ಅಂತ ಹೇಳಿ ತರ್ಕವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅವರ ಅನುಭವದ ಮಾತು ಅಂತ ಹೇಳಿ ನಾವು ಅದನ್ನು ಸಾಧ್ಯವಾದಷ್ಟು ಅನುಸರಿಸೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ಸ್ಥಗಿತಗೊಂಡಿರತಕ್ಕಂತಹ ಕೆಲಸದ ಬಗ್ಗೆ ಚಿಂತನೆಯನ್ನು ಮಾಡಿ. ಯಾವುದೋ ಕೆಲಸ ಪ್ರಾರಂಭ ಮಾಡಿರ್ತೀರಿ, ನಿಂತು ಹೋಗಿರುತ್ತೆ, ಅದು ಅಲ್ಲೇ ಇರುತ್ತೆ, ನಿಮ್ಮ ಪ್ರಯತ್ನ ಮತ್ತೆ ನಡೆದೇ ಇರುವುದಿಲ್ಲ. ಅದರ ಬಗ್ಗೆ ಆಲೋಚನೆ ಇರಲಿ. ನಿಮ್ಮ ಸಂತೋಷದ ಹಿಂದೆ ಒಂದು ರೀತಿಯ ದುಃಖವೂ ಕೂಡ ಇರುತ್ತೆ, ಅದನ್ನೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಳಿ. ಬೇಡದೇ ಇರತಕ್ಕಂತಹ ಚಟುವಟಿಕೆಗಳಿಂದ ದೂರ ಉಳ್ಕೊಳ್ಬೇಕು, ದುಶ್ಚಟಗಳಿಂದ ದೂರ ಉಳ್ಕೊಳ್ಬೇಕು. ಅದು ನಿಮಗೆ ದೊಡ್ಡದಾದಂತಹ ಮಾರಕವಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಮಕ್ಕಳಿಂದ ಯೋಚನೆ ಹೆಚ್ಚಾಗತ್ತೆ. ಮಕ್ಕಳು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಅವರ ಭವಿಷ್ಯ ಏನು, ಇವೆಲ್ಲವೂ ಕೂಡ ದೊಡ್ಡದಾದಂತಹ ಯೋಚನೆಗೆ ಕಾರಣವಾಗ್ತಕ್ಕಂಥದ್ದು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಇಂದು ವಿದ್ಯಾರ್ಥಿಗಳಿಗೆ ಶುಭ ಇರತಕ್ಕಂತಹ ದಿವಸ. ಸಾಂಸಾರಿಕವಾದಂತಹ ಬಿಕ್ಕಟ್ಟು ಮಾತ್ರ ಹೆಚ್ಚಾಗತ್ತೆ. ಸತಿಪತಿಗಳಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಬಹಳ ದೂರವಾಗ್ತಕ್ಕಂಥದ್ದು. ಅದರಿಂದ ಏನೋ ವಿಕೋಪಗಳು ಅಥವಾ ಅನಾಹುತಗಳು ಆಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಳ್ಳೆಯ ಸುದ್ದಿಗಳು ನಿಮಗೆ ಬಂದರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಕ್ಕಂತಹ ಒಂದು ವಾತಾವರಣ ಮನೆಯಲ್ಲಿ
ಇಲ್ಲದೇ ಇರತಕ್ಕಂಥದ್ದು, ದೂರದ ಪ್ರಯಾಣದ ಸಿದ್ಧತೆಗೆ ಈ ಮನೆಯ ಸವಾಸ ಸಾಕು ಅಂತ ಹೇಳಿ ಹೊರಗಡೆ ಹೋಗಬೇಕು ಅನ್ನುವಂತಹ ಭಾವನೆಗೂ ಕೂಡ ಕೆಲವರು ಬಂದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ವ್ಯಾವಹಾರಿಕವಾದಂತಹ ನಿರ್ಧಾರಗಳು ಮಾತ್ರ ನಿಮಗೆ ಸಂತೋಷವನ್ನು ಕೊಡುತ್ತೆ. ಮಕ್ಕಳ ಸಹಕಾರ ನಿಮಗೆ ಖುಷಿಯನ್ನು ಕೊಡುತ್ತೆ. ಮಕ್ಕಳ ಬೆಂಬಲ ನಿಮ್ಮ ಪಾಲಿಗೆ ಬಹಳ ದೊಡ್ಡದಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.